ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಳೆದ 15-20 ವರ್ಷಗಳಿಂದ ಕಾಡಾನೆಗಳ ನಿರಂತರ ದಾಳಿಯಿಂದಾಗಿ ಈ ಭಾಗದ ಜನ ಸಾಕಷ್ಟು ಹೈರಾಣಾಗಿದ್ದಾರೆ. ಕಷ್ಟಪಟ್ಟು ಬೆಳೆದ ಬೆಳೆಗಳು ಇನ್ನೇನು ಕೈಗೆ ಸಿಗುವ ಸಮಯದಲ್ಲಿ ಕಾಡಾನೆಗಳ ಹಿಂಡು ಅವುಗಳನ್ನು ನಾಶ ಮಾಡಿ ರೈತರ ಬದುಕಿಗೆ ಕೊಳ್ಳಿ ಇಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾವೆ. ಜೊತೆಗೆ ಈ ಭಾಗದಲ್ಲಿ ಕಾಡಾನೆಗಳ ದಾಳಿಯನ್ನು ತಡೆಯುವಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಜೊತೆಗೆ ಅರಣ್ಯ ಇಲಾಖೆ ಕೂಡ ವಿಫಲವಾಗಿದೆ ಎನ್ನುವಂತಹ ಆರೋಪಗಳು ಕೇಳಿಬರ್ತಾ ಇದೆ. ಇನ್ನು ಕಳೆದ ದಿನ ಚನ್ನಪಟ್ಟಣ ತಾಲೂಕಿನ ಮಂಗಾಡಹಳ್ಳಿ ಗ್ರಾಮದ ಕಾಂತರಾಜು ಎಂಬ ರೈತನ ಮೇಲೆ ಕಾಡಾನೆ ಗಂಭೀರವಾಗಿ ದಾಳಿ ಮಾಡಿರುವಂಥ ಹಿನ್ನೆಲೆ ಆತನ ಹೊಟ್ಟೆ ಭಾಗಕ್ಕೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಪೆಟ್ಟಾಗಿದೆ. ಏನು ಈಗಾಗಲೇ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ರೈತ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಇನ್ನು ಒಟ್ಟಾರೆಯಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂತಹ ಕಾಡಾನೆಗಳ ದಾಳಿಯ ವಿಚಾರವಾಗಿ ಕ್ಷೇತ್ರದ ಶಾಸಕ CP ಯೋಗೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಪ್ರಮುಖವಾಗಿ ತಮ್ಮದೇ ಪಕ್ಷದ ಅರಣ್ಯ ಇಲಾಖೆಯ ಸಚಿವರಾದಂಥ ಈಶ್ವರ್ ಖಂಡ್ರೆರವರ ವಿಚಾರವಾಗಿ ಸ್ವತಃ ಯೋಗೇಶ್ವರ್ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಸಚಿವರಿಗೆ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂತಹ ಕಾಡು ಪ್ರಾಣಿಗಳ ಹಾವಳಿ, ಅದರಲ್ಲೂ ವಿಶೇಷವಾಗಿ ಕಾಡಾನೆಗಳ ದಾಳಿಯ ವಿಚಾರವಾಗಿ ನಾನು ಸಾಕಷ್ಟು ಗಮನವನ್ನು ಸೆಳೆದಿದ್ದೇನೆ. ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಆಸಕ್ತಿ ಇಲ್ಲ ಅಂತ ಕಾಣಿಸ್ತದೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಅವರು ಎಲ್ಲೋ ಒಂದು ಕಡೆ ಹಿಂದುಳಿದಿದ್ದಾರೆ. ಹಾಗಾಗಿ ನಾನು ಈ ಮೂಲಕ ಈಶ್ವರ್ ಖಂಡ್ರೆರವರಿಗೆ ಜೊತೆಗೆ DCM ಆಗಿರ್ತಕ್ಕಂತಹ DK ಶಿವಕುಮಾರ್ ಅವರಿಗೆ ಮನವಿಯನ್ನು ಮಾಡ್ತೇನೆ. ಆದಷ್ಟು ಬೇಗ ಚನ್ನಪಟ್ಟಣ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂತಹ ಕಾಡಾನೆಗಳ ದಾಳಿಯ ವಿಚಾರವಾಗಿ ರಾಜ್ಯ ಸರ್ಕಾರ ಜೊತೆಗೆ ಸಂಬಂಧಪಟ್ಟಂತಹ ಸಚಿವರು ಸೂಕ್ತ ಕ್ರಮವನ್ನು ವಹಿಸಬೇಕು ಅಂತೇಳಿ ಯೋಗೇಶ್ವರ್ ಅವರು ಒತ್ತಾಯವನ್ನು ಮಾಡಿದ್ದಾರೆ. ರಾಮನಗರ ಜಿಲ್ಲೆಯಲ್ಲೇ ಕಾಡಾನೆಗಳ ಹಾವಳಿ ಮಿತಿಮೀರ್ತಾ ಇದೆ. ನನಗೆ ಮಂತ್ರಿಗಳು ಒಂದು 2-3 ಸಾರಿ ಮಾತು ಕೊಟ್ಟರು. ಅವರು ಮಾತಿನ ಪ್ರಕಾರ ಇದ್ರ ಬಗ್ಗೆ ಅವರು ಕ್ರಮ ವಹಿಸ್ತಾ ಇಲ್ಲ. ಇದೇನು ನೇರ ಆಪಾದನೆ ಅಂತಲ್ಲ, ನಮ್ಗೆ ಆಗ್ತಾ ಇರ್ತಕ್ಕಂಥ ನೋವು. ನಾನು 3-4 ಬಾರಿ ಅವ್ರಿಗೆ ಕೇಳಿಕೊಂಡೆ, ಸರ್ ನಮ್ಮ ಜಿಲ್ಲೆಯಲ್ಲಿ ಭಾಳ ಹಾವಳಿ ಇದೆ, ತಾವೇನಾದ್ರು ಇಲಾಖೆಯಿಂದ ಕ್ರಮ ತಗೋಬೇಕು ಅಂತೇಳಿ. ಮತ್ತು ನಮ್ಮ DK ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಗಮನ ತಗೋಬೇಕು. ನಾನು ಅವ್ರಿಗೆ ಮತ್ತೊಮ್ಮೆ ಈಗ ಹೋಗಿ ಮನವಿ ಮಾಡ್ತೀನಿ. ಕೆಲಸ ಆಗ್ತಾಯಿದೆ, ಇನ್ನೊಂದಷ್ಟು ಸಂಪನ್ಮೂಲದ ಕೊರತೆ ಇದೆ, ಅದೆಲ್ಲ ಕೊಟ್ಟು ಕಾಡಿನಿಂದ ನಾಡಿಗೆ ಬರದಂಗೆ ತಡಿಬೇಕು. ಅದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಬನ್ನೇರುಘಟ್ಟದಿಂದ ಕಾವೇರಿ ವೈಲ್ಡ್ ಲೈಫ್ ಉದ್ದಕ್ಕೂ ಟ್ರಂಚ್ ಮಾಡಬೇಕು. ಮತ್ತು ಆಫ್ರಿಕನ್ ಫೆನ್ಸು ಏನು ರೈಲ್ವೆ ಬ್ಯಾರಿಕೇಡ್ ಹಾಕಿ ಅದನ್ನು ಬೇರ್ಪಡಿಸ್ದೆ ಹೋದರೆ ಇದು ತೊಂದರೆ ಇದ್ದದ್ದೇ. ನಮಗೂ ತುಂಬ ನೋವಾಗ್ತಾಯಿದೆ. ನಮ್ಮದೆಲ್ಲ ಪ್ರಯತ್ನಗಳಿಗೂ ಕೂಡ ಏನು ಫಲ ಸಿಗ್ತಾಯಿಲ್ಲ. ನಾನು ಮಾನ್ಯ DK ಶಿವಕುಮಾರ್ಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ನಾಳೆ ಹೋಗಿ ಮನವಿ ಮಾಡ್ಕೋತೀನಿ. ಮತ್ತು ಆದಷ್ಟು ಶೀಘ್ರದಲ್ಲೇ ಮುಂದಿನ ವಾರ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಸಭೆ ಕರೆದು ಇದ್ರ ಬಗ್ಗೆ ವಿಸ್ತೃತವಾದ ಚರ್ಚೆ ಮಾಡಿ ಇದಕ್ಕೊಂದು ಪರಿಹಾರ ಕಂಡ್ಕೋತೀವಿ. ಅವ್ರು ಮುಂದಿನ ವಾರ ಏನಾರು ಮಾಡಿ ಸಭೆ ಕರೆಸ್ತೀನಿ. ನಾನು ಮೊನ್ನೆ ಮಾತಾಡಿದೆ, ಎಲೆಕ್ಷನ್ ಆಗಲಿ ಅಂದರು, ಉಪಚುನಾವಣೆಯೂ ಆಯಿತು. ಈಗ ಅದ್ರ ಬಗ್ಗೆ ಒಂದು ಕ್ಯಾಬಿನೆಟ್ ಮಾಡಿದಲ್ಲಿ ಒಂದು ತೀರ್ಮಾನ ಮಾಡಲಿಕ್ಕೆ ಎಲ್ಲ ಒತ್ತಡವನ್ನು ಹೇಳ್ತೀನಿ. ಒಂದು ಹಿಡಿದ್ರೆ ಪ್ರಯೋಜನ ಆಗ್ತಾಯಿಲ್ಲ ಸರ್. ಅದಕ್ಕೆ ನನಗೆ ಅದ್ರ ಬಗ್ಗೆ ಉತ್ಸಾಹ ಇಲ್ಲ, ಆಸಕ್ತಿನೂ ಇಲ್ಲ. ಯಾಕಂದರೆ 1-2 ಸೆರೆ ಹಿಡಿಯೋಕ್ಕಾಗಲ್ಲ. ಇದಕ್ಕೊಂದು ಪರಿಹಾರವಾದಂಥ ಆಲೋಚನೆ ಆಗದೆ ಹೋದರೆ ಇದೇನು ಪ್ರಯೋಜನ ಆಗಲ್ಲ. 1-2 ಇಲ್ಲ, ಸುಮಾರು 40-50 ಆನೆಗಳಿದೆ ಇವತ್ತು ಜಿಲ್ಲೆಯಲ್ಲಿ. ಅದರಿಂದ ಆನೆ ಹಿಡಿಯೋದ್ರಿಂದ ಪರಿಹಾರ ಅಲ್ಲ. ಇದಕ್ಕೆ ಆನೆಗಳಿಗೆ ಬೇರೆ ಪರ್ಯಾಯ ಏನಾದ್ರು ಮಾಡಿ ಅವ್ರನ್ನ ಹಿಡಿದು ಬೇರೆ ಕಡೆ ಸಾಕ್ತಕ್ಕಂಥದ್ದು ಆಗಬೇಕು. ಇಲ್ಲಾಂದರೆ ಕಾಡಿಂದ ನಾಡಿಂದ ಬೇರ್ಪಡಿಸೋದಾಗಬೇಕು. ಅರಣ್ಯ ಸಚಿವರೇ ಬಂದು ಪರಿಸ್ಥಿತಿ ಅವಲೋಕನ ಮಾಡಿದ್ದಾರೆ. ಅವ್ರಿಗೆ ಈಗ ಅಧಿಕಾರಿಗಳು, ಅರಣ್ಯ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಸಭೆ ಮಾಡಿಸ್ತೀವಿ. ಅದರಿಂದ ಏನು ಔಟ್ಕಮ್ ಬರುತ್ತೆ ನೋಡೋಣ. ಅಲ್ಲ, ಆಸಕ್ತಿ ಅಂದರೆ ಸಂಪನ್ಮೂಲ ಒಂದಷ್ಟು ಕಿಲೋಮೀಟ್ರ್ ಕೊಟ್ಟಿದ್ದಾರೆ. ಟೆಂಡರ್ಗಳಿಂದ ಡಿಲೇ ಆಯಿತು ಅಂತ ಒಂದಷ್ಟು ದಿನ ಹೇಳಿದ್ರು. ಆಗಬೇಕು, ಅದು ಪರಿಣಾಮಕಾರಿಯಾಗಿ ಮಾಡಬೇಕು. ಈ ಸಾರಿ ಒಂದು ಕ್ರಮ ತಗೊಳ್ತೀವಿ. ನನಗೂ ಎಲ್ಲ ಗೊತ್ತಾಗ್ತದೆ ಪ್ರತಿದಿನ ಏನು ನಡೀತಾ ಇದೆ ಅಂತೇಳಿ. ಮುಂದಿನ ವಾರ ಒಂದು ಕ್ಯಾಬಿನೆಟ್ ಮಟ್ಟದಲ್ಲಿ ಒಂದು ಸಭೆ ಮಾಡಿಸ್ತೀನಿ. ಇದರ ಜೊತೆಗೆ
ಏನು ಕಳೆದ ಕೆಲ ತಿಂಗಳುಗಳ ಹಿಂದೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಒಂದು ಮನವಿ ಮೇರೆಗೆ ಈಶ್ವರ್ ಖಂಡ್ರೆರವರು ಚನ್ನಪಟ್ಟಣಕ್ಕೆ ಬಂದಿದ್ದರು. ಬಿವಿಹಳ್ಳಿ ಗ್ರಾಮದಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿದರು. ಆದರೆ ಆ ಸಭೆ ಕೂಡ ಯಾವುದೇ ಒಂದು ಫಲಪ್ರದ ಆಗಿಲ್ಲ ಎನ್ನುವಂತಹ ಆರೋಪವನ್ನು ಏನು ಕೋಡಂಬಳ್ಳಿ ಭಾಗದ ರೈತರು ನೇರವಾಗಿ ನ್ಯೂಸ್ 18 ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸರ್, ನಿನ್ನೆ ಸಂಜೆ 6:30 7 ಗಂಟೆ ವೇಳೆ ಚನ್ನಪಟ್ಟಣ ತಾಲೂಕಿನ ಮಂಗಡಹಳ್ಳಿ ಗ್ರಾಮದಲ್ಲಿ ಒಬ್ಬ ರೈತನ ಮೇಲೆ ಆನೆ ದಾಳಿ ನಡೆದಿದೆ. ಇದು ನಮ್ಮ ಭಾಗದಲ್ಲಿ ಇದು ಮೊದಲು, ಆ ಕಡೆ ಭಾಗದಲ್ಲಿ ಸುಮಾರು ದಾಳಿ ಆಗಿತ್ತು. ಆದರೆ ನಮ್ಮ ಈ ವಿರೂಪಾಕ್ಷಪುರ ಹೋಬಳಿ ಮಂಗಡಹಳ್ಳಿ, ಕೋಡಂಬಳ್ಳಿ, ವನಗಳ್ಳಿ ರೈತರ ಮೇಲೆ ದಾಳಿ ಆಗಿರಲಿಲ್ಲ, ಬೆಳೆ ನಾಶ ಆಗ್ತಿತ್ತು. ಆದರೆ ನಾವು ಹಲವಾರು ಬಾರಿ ಇಲಾಖೆಯವ್ರಿಗೆ ಏನೇ ಮನವಿ ಮಾಡಿಕೊಂಡ್ರು ಅವರು ಕ್ರಮ ತಗೊಳ್ತಲ್ಲ. ಪ್ರತಿಭಟನೆ ಮಾಡಿದ್ರು, ರೈತರು ರಸ್ತೆ ತಡೆ ಮಾಡಿದ್ರು, ಆನೆಗಳು ಓಡಿಸ್ತೀವಿ ಅಂತಾರೆ, 1-2 ಆನೆ ಓಡಿಸ್ತಾರೆ. ಈ 40-50 ಆನೆ ಇರೋದ್ರಲ್ಲಿ 1-2 ಹಿಡಿದ್ರೆ ಏನು ಪ್ರಯೋಜನ? ಹಾಗಾಗಿ ಕಾಡಿಂದ ನಾಡಿಗೆ ಆನೆಗಳು ಬರದೆ ಅರಣ್ಯ ಸಚಿವರು ಸುಮ್ಮನೆ ತೇಪೇದರಿಯಾಗಿ ಎಲ್ಲೋ ಒಂದು ಸರಿ ಸನ್ಮಾನ್ಯ ಸುರೇಶ್ ಅವ್ರು ಕರ್ಕೊಬಂದೋದಕ್ಕೆ ಬಲವಂತಕ್ಕೆ ಬಂದು ಈಗ ಬಂದರು, ಆಗ ಹೋದರು. ಆದರೆ ಇಲ್ಲಿವರೆಗೆ ಸಚಿವರು ಅದರ ಬಗ್ಗೆ ಗಮನ ಇಲ್ಲ. ಚನ್ನಪಟ್ಟಣ ತಾಲೂಕಿನಲ್ಲಿ ನಿರಂತರವಾಗಿ ಆನೆ ದಾಳಿ ಆಗ್ತಾಯಿರೋದು ಮಾಧ್ಯಮ ಪತ್ರಿಕೆಯಲ್ಲಿ ಬರ್ತಾಯಿದ್ರು, ಅದ್ರ ಬಗ್ಗೆ ಎಲ್ಲೂ ಗಮನ ಕೊಡ್ತಾಯಿಲ್ಲ. ಸಚಿವರು ಈಗಾದರೂ ಎಚ್ಚೆತ್ತಿ ಈ ತಾಲೂಕಿನ ಮತ್ತು ರಾಮನಗರ ಜಿಲ್ಲೆನ ಉಳಿಸೋಕ್ಕೆ ಆದಷ್ಟು ಪ್ರಯತ್ನ ಪಡಲಿ ಅಂತ ನಾನು ಸಚಿವರಿಗೆ ಮನವಿ ಮಾಡ್ತೀನಿ. ಒಟ್ಟಾರೆ ಚನ್ನಪಟ್ಟಣ ತಾಲೂಕಿನಲ್ಲಿ ಏನು ನಿರಂತರವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಕಾಡಾನೆಗಳ ಉಪಟಳ ಸಾಕಷ್ಟು ಸಮಸ್ಯೆಯನ್ನು ತಂದಿಡ್ತಾ ಇದೆ. ಇದು ಪ್ರಮುಖವಾಗಿ ರೈತಾಪಿ ವರ್ಗದ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಜೊತೆಗೆ ಒಂದು ಕಡೆ ರೈತರ ಜೀವಕ್ಕೂ ಹಾನಿ ಇದ್ದರೆ, ಮತ್ತೊಂದು ಕಡೆ ರೈತರು ಬೆಳೆದಂಥ ಬೆಳೆಗಳಿಗೂ ಕೂಡ ಸಾಕಷ್ಟು ಕಂಟಕ ಎದುರಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸೂಕ್ತ ಕ್ರಮವನ್ನು ವಹಿಸಿ ಚನ್ನಪಟ್ಟಣದಲ್ಲಿ ನಡೀತಾ ಇರತಕ್ಕಂತಹ ಕಾಡು ಪ್ರಾಣಿಗಳ ಹಾವಳಿಯ ಜೊತೆಗೆ ವಿಶೇಷವಾಗಿ ಕಾಡಾನೆಗಳ ದಾಳಿಯನ್ನು ನಿಲ್ಲಿಸಬೇಕು ಎನ್ನುವಂತಹ ಒತ್ತಾಯ ಕೇಳಿಬಂದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.